ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಗಳಿ ಗ್ರಾಮ ಚಲೋಗೆ ಕುಲಕರ್ಣಿಯವರು ಕರೆ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಗಳಿ ಗ್ರಾಮ ಚಲೋಗೆ ಕುಲಕರ್ಣಿಯವರು ಕರೆ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ಅಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಕರೆ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ಹಿಂದೂ ಕಾರ್ಯಕರ್ತರಿಂದ ಚಲೋಗೆ ಕರೆ ಕೊಟ್ಟಿದ್ದಾರೆ. ಜುಲೈ 3ರಂದು ಇಂಗಳಿ ಗ್ರಾಮಕ್ಕೆ ಮುತ್ತಿಗೆ ಹಾಕುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸಲಾಗುತ್ತೆ ಎಂದು ತಿಳಿಸಿದ್ದಾರೆ. ಶ್ರೀರಾಮ ಸೇನೆ ಕಾರ್ಯಕರ್ತರ ಮೇಲೆ ಹಲ್ಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಗಳಿ ಗ್ರಾಮ ಚಲೋಗೆ ಇದೀಗ ಕುಲಕರ್ಣಿಯವರು ಕರೆ ಕೊಟ್ಟಿದ್ದಾರೆ. ಶ್ರೀರಾಮ ಸೇನೆ ಅಧ್ಯಕ್ಷ ಗಂಗಾಧರ್ ಕುಲಕರ್ಣಿಯವರು ಇದೀಗ ಕರೆಯನ್ನ ಕೊಟ್ಟಿದ್ದಾರೆ. ಮುಸ್ಲಿಂ ಯುವಕರು ಜೂನ್ 27ರಂದು ಗೋವುಗಳ ಸಾಗಾಟ ಮಾಡ್ತಿದ್ದಾಗ ಅದನ್ನ ತಡೆದ ಶ್ರೀರಾಮ ಸೇನೆ ಕಾರ್ಯಕರ್ತರು ಗೋವುಗಳ ಸಹಿತವಾಗಿ ವಾಹನವನ್ನ ಹುಕ್ಕೇರಿ ಪೊಲೀಸ್ ಠಾಣೆಗೆ ತಂದಾಗ ಅವುಗಳನ್ನು ಬೆಳವಿ ಗೋಶಾಲೆಗೆ ಸಾಗಿಸಲಾಗಿತ್ತು. ಮಾರನೇ ದಿನ ಗೋಶಾಲೆಯಿಂದ ಮುಸ್ಲಿಂ ಯುವಕರು ಗೋವುಗಳನ್ನು ಮರಳಿ ಪಡೆದಿದ್ರು. ವಿಷಯ ತಿಳಿದ ಶ್ರೀರಾಮ ಸೇನೆ ಕಾರ್ಯಕರ್ತರು ಮತ್ತೆ ಗೋವುಗಳನ್ನು ಸಾಗಿಸ್ತಾ ಇದ್ದ ವಾಹನವನ್ನ ಬೆನ್ನಟ್ಟಿದ್ರು. ಆಗ ಮುಸ್ಲಿಂ ಯುವಕರು ಹಾಗೂ ಶ್ರೀರಾಮ ಸೇನೆ ಕಾರ್ಯಕರ್ತರ ಮಧ್ಯೆ ಚಕಮಕಿ ನಡೆದಿತ್ತು. ಬಳಿಕ ಶಿವರಾಜ್ ಬಾಬಾ ಸಾಹೇಬ ನಾಯಕ ಎನ್ನುವವರು ಈ ಗೋವುಗಳನ್ನು ಹೈನುಗಾರಿಕೆ ಖರೀದಿಸಿ ಒಯ್ಯುತ್ತಿರುವುದು ಖಚಿತ, ಇದರ ಬಗ್ಗೆ ನಮ್ಮ ತಕರಾರಿಲ್ಲ ಎಂದು ಹುಕ್ಕೇರಿ ಠಾಣೆಗೆ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ರು. ಈ ಎಲ್ಲಾ ಘಟನೆಗಳ ಬಳಿಕ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನ ಹಿಡಿದುಕೊಂಡು ಬಂದ ಯುವಕರು ಇಂಗಳಿಯಲ್ಲಿ ಒಂದು ಮರಕ್ಕೆ ಕಟ್ಟಿ ಹೊಡೆದಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕುಲಕರ್ಣಿಯವರು ರಿಯಾಕ್ಟ್ ಮಾಡಿದ್ದಾರೆ. ಬರುತ್ತಾ ನಿಮ್ಗೊಬ್ಬರಿಗೆ ಹಲ್ಲೆ ಮಾಡ್ಲಿಕ್ಕೆ ಬರುತ್ತಾ? ನಿಮ್ಗೊಬ್ಬರಿಗೆ ಬಡಿಗೆ ನಮ್ಮ ಶ್ರೀರಾಮ ಸೇನೆಯ 4 ಕಾರ್ಯಕರ್ತರನ್ನ ಮುಸ್ಲಿಂ ಜಿಹಾದಿಗಳು ಕಂಬಕ್ಕೆ ಕಟ್ಟಿ ಗಿಡಕ್ಕೆ ಕಟ್ಟಿ ಮಾರಣಾಂತಿಕವಾಗಿರ್ತಕ್ಕಂಥ ಹಲ್ಲೆಯನ್ನು ಮಾಡಿದ್ದಾರೆ. ಗೋರಕ್ಷಣೆಗೆ ಹೋದಂಥವ್ರು, ಗೋವುಗಳ ರಕ್ಷಣೆಗೆ ಹೋದಂಥವರನ್ನು ಈ ರೀತಿಯಾಗಿ ಕಾನೂನನ್ನು ಕೈಗೆ ತಗೊಂಡು ತಾಲಿಬಾನ್ ರೀತಿಯೊಳಗೆ ನಿನ್ನೆ ದಿವಸ ಏನು ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ, ಅವರ ವಿರುದ್ಧವಾಗಿ ಶ್ರೀರಾಮ ಸೇನೆ ತೊಡೆ ತಟ್ಟಿ ನಿಂತ್ಕೊಂಡಿದೆ. ನಮ್ಮ ಹಿಂದೂ ಕಾರ್ಯಕರ್ತರನ್ನು, ಗೋ ರಕ್ಷಕರನ್ನು ಮುಟ್ಟಿದರೆ ನಿಮಗೆ ಬಿಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆ ಹಾಗೂ ಎಲ್ಲ ಹಿಂದೂ ಸಂಘಟನೆಗಳು ಜೊತೆಗೂಡಿ ಇದೇ ಜುಲೈ 3ನೇ ತಾರೀಕು ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ. ತಾಕತ್ತಿದ್ರೆ ತಡೀರಿ ನೋಡೋಣ. ನಿಮ್ಗೊಬ್ಬರಿಗೆ ಬರುತ್ತಾ? ನಿಮ್ಗೊಬ್ಬರಿಗೆ ಹಲ್ಲೆ ಮಾಡ್ಲಿಕ್ಕೆ ಬರುತ್ತಾ? ನಿಮ್ಗೊಬ್ಬರಿಗೆ ಬಡಿಗೆ ಸಿಗುತ್ತಾ? ನಾವು ನೋಡ್ತೀವಿ ನಿಮ್ಮ ಕಡೆ ಎಷ್ಟು ಬಡಿಗೆ ಇದ್ದಾವೆ, ಯಾವ ರೀತಿಯಾಗಿ ಗೋರಕ್ಷಕರನ್ನು ಹೊಡೆಯುವಂಥ ದಮ್ಮು ತಾಕತ್ತು ನಿಮ್ಮ ಕಡೆ ಇದೆ, ತೋರಿಸ್ರಿ ಅಂತ ನಾವು ಬರ್ತಾ ಇದ್ದೀವಿ ಇಂಗಳಿ ಗ್ರಾಮಕ್ಕೆ 3ನೇ ತಾರೀಕಿಗೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಮೋದ್ ಮುತಾಲಿಕರ ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಅವತ್ತು ಗೋರಕ್ಷಕರು ಹಿಂದೂ ಕಾರ್ಯಕರ್ತರು ಬರ್ತಾರೆ. ತಾಕತ್ತಿದ್ರೆ ಬನ್ನಿ, ಅವತ್ತು ನೋಡೋಣ ಎಷ್ಟು ಜನರನ್ನ ಎಷ್ಟು ಗಿಡಗಳಿಗೆ ಕಟ್ಟಿ ಹಾಕಿ ಹೊಡಿತೀರಿ ನೋಡ್ತೀವಿ. ನಾವೆಲ್ಲ ಗೋರಕ್ಷಕರಂದರೆ ಸುಮ್ಮನೆ ಏನು ಕೂತ್ಕೊಳ್ಳೋಂಥವರಲ್ಲ. ನಿಮ್ಮಂಥ ಪುಂಡ್ರನ್ನು, ನಿಮ್ಮಂಥ ಜಿಹಾದಿಗಳನ್ನು ಬುದ್ಧಿ ಕಲಿಸುವಂಥದ್ದು ಶಕ್ತಿ ಸಾಮರ್ಥ್ಯ ಹಿಂದೂ ಸಮಾಜಕ್ಕಿದೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ.